ಅಶ್ವಿನಿ ಕುಮಾರರು. ನಮ್ಮ ಹಿರಿಯರು ಮಾತಾಡುವಾಗ ಅಶ್ವಿನಿ ಕುಮಾರರು ಎನ್ನುವ ಮಾತನ್ನು ಕೇಳಿರುತ್ತೇವೆ. ಕೆಲವರು ಅಶ್ವಿನಿ ದೇವತೆಗಳು ಎಂತಲೂ ಕರೆಯುತ್ತಾರೆ. ಈಗ ತಿಳಿಯೋಣ ಇವರು ಯಾರೆಂದು. ಇವರು ಸೂರ್ಯ ಭಗವಾನ್ ತಾಯಿ ಸಂಜ್ಞಾದೇವಿಯ ಮಕ್ಕಳು. ಇವರು ಹುಟ್ಟಿದ ಸಂದರ್ಭವು ವಿಶೇಷವಾಗಿದೆ. ತನ್ನ ಪತ್ನಿ ಸಂಜ್ಞಾದೇವಿಯು ಹೆಣ್ಣು ಕುದುರೆಯ ರೂಪ ತಾಳಿದ್ದನ್ನು ಕಂಡ ಸೂರ್ಯ ತಾನೂ ಗಂಡು ಕುದುರೆಯ ರೂಪ ತಾಳಿದ ಸಂದರ್ಭದಲ್ಲಿ ಹುಟ್ಟಿದವರೇ ಈ ಅಶ್ವಿನಿ ಕುಮಾರರು. ಇವರಿಬ್ಬರು ಅಪ್ರತಿಮ ಸುಂದರರು ಮತ್ತು ಯಾವಾಗಲೂ ಜೊತೆಯಲ್ಲೇ ಇರುವವರು. ಇವರ ವಾಸ ಸ್ವರ್ಗದಲ್ಲಿ ಆದರೂ ಆಗಾಗ ಭೂಮಿಗೆ ಬಂದು ನೇಗಿಲು ಹಿಡಿದು ಹೊಲ ಉಳುತ್ತಿದ್ದರು. ಇವರದು ಸ್ವರ್ಣಮಯ ರಥ. ಹೊಲ ಉಳುವ ನೇಗಿಲಿಗೆ ಒಂದು ಸಾರಿ ಹಂಸಗಳನ್ನು ಹೂಡಿದರೆ ಇನ್ನೊಮ್ಮೆ ಗರುಡನನ್ನು ಮತ್ತೊಮ್ಮೆ ಕತ್ತೆಗಳನ್ನು ಹೂಡುತ್ತಿದ್ದರು. ಮೋದು ಎಂಬ ರಾಜ ಎಷ್ಟೇ ಶಕ್ತಿಶಾಲಿಯಾದರೂ ಯುದ್ಧದಲ್ಲಿ ಮಾತ್ರ ಸೋಲುತ್ತಿದ್ದ. ಮೇದುವಿನ ಮೇಲೆ ತುಂಬಾ ಪ್ರೀತಿ ಇದ್ದ ಇವರು ಮೋದುವಿಗೆ ಶುಭ್ರವರ್ಣದ 100 ಕುದುರೆಗಳನ್ನು ನೀಡಿದ್ದರಿಂದ ಅವುಗಳ ಪ್ರಭಾವದಿಂದ ಮೋದು ಯುದ್ಧದಲ್ಲಿ ಜಯಗಳಿಸಿದ. ಒಂದು ಸಾರಿ ಅಸುರರು ರೇಂಭನೆಂಬ ಋಷಿಯ ಕೈಕಾಲುಗಳನ್ನು ಮುರಿದು ಒಂದು ಹಾಳು ಬಾವಿಯಲ್ಲಿ ಹಾಕಿದ್ದರು. ಪಾಪ ಋಷಿ ಸುಮಾರು 10 ರಾತ್ರಿಗಳನ್ನು ಆ ಹಾಳು ಬಾವಿಯಲ್ಲೇ ಕಳೆದರು. ಇದು ತಿಳಿದ ಅಶ್ವಿನಿ ಕುಮಾರರು ಆ ಋಷಿಯನ್ನು ಬೆಣ್ಣೆಯಿಂದ ಕೂದಲು ತೆಗೆದಂತೆ ಬಾವಿಯಿಂದ ಮೇಲೆತ್ತಿ ಆರೈಕೆ ಮಾಡಿದರು. ಅಶ್ವಿನಿ ಕುಮಾರರನ್ನು ಪ್ರಾರ್ಥಿಸಿ ವರ ಪಡೆಯುವುದು ಆಗಿನ ಕಾಲದ ಒಂದು ಪದ್ಧತಿಯಾಗಿತ್ತು. ಅವರಿಬ್ಬರು ದೇವತೆಗಳ ವೈದ್ಯರು. ಚ್ಯವನ ಮಹರ್ಷಿಗೆ ಯೌವನ ಮತ್ತು ಸೌಂದರ್ಯವನ್ನು ದಯಪಾಲಿಸಿದವರು ಇವರು. ಅಶ್ವಿನಿ ಕುಮಾರರು. ನಮ್ಮ ಹಿರಿಯರು ಮಾತಾಡುವಾಗ ಅಶ್ವಿನಿ ಕುಮಾರರು ಎನ್ನುವ ಮಾತನ್ನು ಕೇಳಿರುತ್ತೇವೆ. ಕೆಲವರು ಅಶ್ವಿನಿ ದೇವತೆಗಳು ಎಂತಲೂ ಕರೆಯುತ್ತಾರೆ. ಈಗ ತಿಳಿಯೋಣ ಇವರು ಯಾರೆಂದು. ಇವರು ಸೂರ್ಯ ಭಗವಾನ್ ತಾಯಿ ಸಂಜ್ಞಾದೇವಿಯ ಮಕ್ಕಳು. ಇವರು ಹುಟ್ಟಿದ ಸಂದರ್ಭವು ವಿಶೇಷವಾಗಿದೆ. ತನ್ನ ಪತ್ನಿ ಸಂಜ್ಞಾದೇವಿಯು ಹೆಣ್ಣು ಕುದುರೆಯ ರೂಪ ತಾಳಿದ್ದನ್ನು ಕಂಡ ಸೂರ್ಯ ತಾನೂ ಗಂಡು ಕುದುರೆಯ ರೂಪ ತಾಳಿದ ಸಂದರ್ಭದಲ್ಲಿ ಹುಟ್ಟಿದವರೇ ಈ ಅಶ್ವಿನಿ ಕುಮಾರರು. ಇವರಿಬ್ಬರು ಅಪ್ರತಿಮ ಸುಂದರರು ಮತ್ತು ಯಾವಾಗಲೂ ಜೊತೆಯಲ್ಲೇ ಇರುವವರು. ಇವರ ವಾಸ ಸ್ವರ್ಗದಲ್ಲಿ ಆದರೂ ಆಗಾಗ ಭೂಮಿಗೆ ಬಂದು ನೇಗಿಲು ಹಿಡಿದು ಹೊಲ ಉಳುತ್ತಿದ್ದರು. ಇವರದು ಸ್ವರ್ಣಮಯ ರಥ. ಹೊಲ ಉಳುವ ನೇಗಿಲಿಗೆ ಒಂದು ಸಾರಿ ಹಂಸಗಳನ್ನು ಹೂಡಿದರೆ ಇನ್ನೊಮ್ಮೆ ಗರುಡನನ್ನು ಮತ್ತೊಮ್ಮೆ ಕತ್ತೆಗಳನ್ನು ಹೂಡುತ್ತಿದ್ದರು.